ಜುಮಲಾಪ ಗೆಲ್ಲಿಸುವಾಗ ಹೇಳಿದ್ದು ಹಾಗಾದ್ರೆ ಖರೆ ಏನದು ಅಂಥೇಳಿ ಅಂದಿದ್ದರಿಂದಾಗೆ ದೆಹಲಿ ಜನ ಈ ಒಂದು ರಾಜ್ಯ ಮಟ್ಟದ ರಾಜಕೀಯ ಬಂದಾಗ ಮೋದಿ ಮತ್ತು ಶಾರಿಗಿಂತ ಹೆಚ್ಚು ನಂಬೋದು ಕೇಜ್ರಿವಾಲ್ರನ್ನ ಅಂತ ಅವರು ಅಂದಿದ್ರು ಗ್ಯಾರಂಟಿ ಕೊಡ್ತಾನೆ ಅಂತಿಲ್ಲ ಮಾಡಿ ತೋರಿಸಿದ್ರು. ಫ್ರೀ ನೀರು ಕೊಟ್ಟರು, ಫ್ರೀ ಏನಪ್ಪ ಅಂತಂದ್ರೆ ಆರೋಗ್ಯ ಕೊಟ್ಟಿದ್ದಾರೆ, ಇದು ಎಲ್ಲರಿಗೂ ಮುಟ್ಟದ. ಮತ್ತು ಶಿಕ್ಷಣ ಒಂದು ಕೊಟ್ಟಿದೆ ಫ್ರೀ. ಇವು ಮೂರು ಭಾಳ ಪ್ರಮುಖವಾದ ಅಂಗಗಳು. ಹೀಗಾಗಿ ಇಲ್ಲೇ ಮೋದಿಯವರ ಒಂದು BJP ಗೆಲ್ಲೋದು ಸಾಧ್ಯತೆ ಕಡಿಮೆ ಅಂಥೇಳಿ ಮತ್ತಷ್ಟು ಸಮೀಪದ ಅನಾಲಿಸಿಸ್ಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಇತ್ತೀಚೆಗೆ ನಮ್ಮ ಕೇಜ್ರಿವಾಲ್ ಸಹ ಬೇರೆ ಬೇರೆ ಒಂದು ಸುದ್ದಿ ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ತಮ್ಮ ಸಂದರ್ಶನ ಕೊಡ್ತಾ ಇದ್ದಾರೆ. ಆ ಮೂಲಕ ಏನು ಮಾಡಿದ್ದೀನಿ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಮೀಡಿಯಾಗಳು ಅಷ್ಟೇ ಪ್ರಮಾಣದಲ್ಲಿ ದೆಹಲಿಯಲ್ಲಿ ಪ್ರಚಾರವನ್ನು ಈ ಕೇಜ್ರಿವಾಲ್ರ ಒಂದು ಸುದ್ದಿಗೋಷ್ಠಿಗಳು ಹಾಕ್ತಾ ಇರೋ ಸಹಿತ ಅಷ್ಟೇ ಏನಪ್ಪ ಅಂದ್ರೆ ಜನರಿಗೆ ಮುಟ್ಟುವಂಥ ವಿಷಯ ಆಗಿದೆ. ಹೀಗಾಗಿ ಜನ ಮತ್ತು ಕೇಜ್ರಿವಾಲ್ಗೆ ಬೆಂಬಲಿಸುವಂಥ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ ಅಂತೇಳಿ ಈ ಅತ್ಯಂತ ಇತ್ತೀಚಿನ ಒಂದು ಸಮೀಕ್ಷೆ. ಇದು ಎಷ್ಟು ಮಟ್ಟಿಗೆ ಸರಿ ಆಗ್ತದೆ, ಇದು ಗೆಲ್ತಾರೋ ಇಲ್ಲೋ ಅನ್ನೋದು ಇನ್ನೂ ಜನರ ಮನಸ್ಸಿನಲ್ಲಿದೆ. ಯಾಕಂದರೆ ಯಾರಿಗೂ ಯಾರ ಮನಸ್ಸಿನಲ್ಲೂ ಏನು ನಡೀತಾ ಇದೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂತಂದ್ರೆ ಎಂಥ ಅಮೇರಿಕಾದಲ್ಲೇ ಏನಪ್ಪ ಅಂದ್ರೆ ಸೋಲ್ತಾರೆ ಟ್ರಂಪ್ ಅವರು ಅಂತೇಳಿ ಅನಾಲಿಸಿಸ್ ಇದ್ವು. ಅದ್ರ ಮೇಲೆ ಟ್ರಂಪ್ರಿಗೆ ಸಾಧ್ಯ ಇಲ್ಲ, ನೆಕ್ ಟು ನೆಕ್ ಕಾಂಪಿಟೇಷನ್ ಆಗುತ್ತೆ ಅಂತ ಹೇಳಿದ್ರು, ವಾದ ಮಾಡಿದರು. ಆದರೆ ಏನಾಯಿತು ರಿಸಲ್ಟ್ ಸಮಯದಲ್ಲೇ ಟ್ರಂಪ್ ಅವರು ಗೆದ್ದರು, ಆ್ಯಬ್ಸಲ್ಯೂಟ್ ಮೆಜಾರಿಟಿಯಿಂದ ಗೆದ್ದರು. ಹೀಗಾಗಿ ಹೇಳುವುದು ಅನಾಲಿಸಿಸ್ ಬರಲಿಕ್ಕಿಲ್ಲ ಅಥವಾ ಸಮಾನಾಂತರ ಆಗ್ತದೆ ಅನ್ನೋಂಥದ್ದು ಬಟ್ ಡಿಫ್ರೆಂಟ್ ಆಯಿತು ರಿಸಲ್ಟ್. ಅಮೇರಿಕಾದಲ್ಲೇ ಹಿಂಗಾದಾಗ ಇನ್ನು ಮತ್ತು ಇಂಡಿಯಾದಲ್ಲೇ ಅದು ದೆಹಲಿಯಲ್ಲೇ ಬದಲಾವಣೆಗಳಾಗೋ ಸಾಧ್ಯತೆಗಳಿದ್ದಾವೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಜನರ ಮನಸ್ಸನ್ನು ನಾವು ಚುನಾವಣೆ ವೋಟ್ ಹಾಕಿದ ಮೇಲೆ ಗುರ್ತಾಡಿರುವಂಥದ್ದು. ಈವನ್ ಎಕ್ಸಿಟ್ ಪೋಲ್ಗಳು ಸಹಿತ ಫೇಲ್ಯೂರ್ ಆಗಿದ್ದಾವೆ ಇಂಡಿಯಾದಲ್ಲಿ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಗೆಲ್ತಿರುವಂಥ ಒಂದು ವಾತಾವರಣ ಇತ್ತು. ಬಟ್ ಇವತ್ತು ಏನಾಗಿದೆ ಹರಿಯಾಣದಲ್ಲೇ ನಿಮಗೆ ಗೊತ್ತಿದೆ. ಅದು ಹೆಂಗೋ ಮಾಡಲಿ ಗೆದ್ದಾರೆ ಈಗ ಅವರು BJP ಅವ್ರು ಹಾಗೆ ಮಾಡಿದರು, ಅಥವಾ EVMಗಳ ಬಂದ್ ಮಾಡಿದರು, ಅಥವಾ ಮತ್ತೆ ಮಷಿನ್ ಕೆಡಿಸಿದ್ರು, ಈ ವೋಟಿಂಗ್ ಮೆಷಿನು ಹಾಗೆ ಹೀಗೆ ನಾವು ಆರೋಪ ಮಾಡ್ಬೋದು. ಸಹಜವಾಗಿ ಕಾಂಗ್ರೆಸ್ BJPಗರು ಅಂತಾರೆ, ಅವ್ರಿಗೆ ಸೋತ್ತಾರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಗೆದ್ದ ರಾಜ್ಯಗಳ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತೇಳಿ ಅವ್ರು ಅಂತಾರೆ. ಅಂದ್ರೆ ಇವರಿಬ್ಬರು ಚಾಣಾಕ್ಷರಣ, ಕಾಂಗ್ರೆಸ್ಸಿಗರು BJPಗರು ಅಥವಾ ಇನ್ನುಳಿದ ವಿರೋಧ ಪಕ್ಷಗಳು ಸಹಿತ. ಯಾಕಂದರೆ ಜನರಿಂದ ದುಡ್ಡು ತೆಗೆದುಕೊಂಡಂಥ ಕಂಪ್ನಿಯಿಂದ ದುಡ್ಡು ತೆಗೆದು ಸಹಿತ ತಕ್ಕೊಂಡಿದ್ದು ಸಹಿತ ಹೇಳೋದು